ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ನೈಟು ಭಜನೆಗೆ ಹೋಗಿ ಹಾಗೆ ಮನೆಗೆ ಹೋಗಿ ಕರ್ಕೊಂಡೋಗಿ ಮಲಗಿಸ್ಕೊಂಡ್ವಿ ಪಾಪುನ ಅಂತ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇದು ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಂದರೆ ಇರುಮುಡಿ ದಿನ ಇವತ್ತು, ಸೋಮವಾರ ಇರುಮುಡಿ ಇದ್ದಿದ್ದು. ಬೆಳಗ್ಗೆ 4 ಗಂಟೆಗೆ ಎದ್ದು ಪಾಪುಗೆ ಸ್ನಾನ ಮಾಡಿಸಿ, ಅಂದರೆ ನನ್ನ ಹಸ್ಬೆಂಡೇ ಸ್ನಾನ ಮಾಡಿಸ್ಕೊಂಡು ಅವರು ಸ್ನಾನ ಮಾಡಿಕೊಂಡು ಆಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದಿದ್ದಾರೆ. ಇವಾಗ ಮಾಲೆ ಹಾಕ್ತಾಯಿದ್ದಾರೆ ನನ್ನ ಮಗನಿಗೆ. ಗುರುಗಳು ಇರ್ತಾರಲ್ಲ, ಗುರುಸ್ವಾಮಿಗಳು, ಅವರು ಮಾಲೆ ಹಾಕಿಸ್ತಾ ಇದ್ದಾರೆ. ಹಾಗೆ ನನ್ನ ಮಗನ ಜೊತೆಗೆ ಇನ್ನೊಂದು ಪಾಪು ಇತ್ತು ಅಲ್ಲಿ ಎತ್ಕೊಂಡಿದ್ದಾರಲ್ಲ ಹೆಣ್ಮಗು, ಆ ಮಗು ಕೂಡ ಮಾಲೆ ಹಾಕ್ತಾ ಇದ್ದಾರೆ. ಇವತ್ತು ಇಬ್ಬರು ಮಕ್ಕಳಿಗೆ ಮಾಲೆ ಹಾಕ್ಬಿಟ್ಟು ಮತ್ತು 9 ಗಂಟೆಯಿಂದ ಇರುಮುಡಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನನಗೆ ಅಂದರೆ ಟೈಮ್ ಇದ್ದಿದ್ದಿದ್ರೆ ಮತ್ತು ನಮಗೆ ಅನುಕೂಲ ಆಗಿದ್ದಿದ್ರೆ ಒಂದು 5 ದಿನ ಅಥವಾ 9 ದಿನ ವ್ರತ ಮಾಡಿಸ್ಬೋದಿತ್ತು. ಬಟ್ ಚಿಕ್ಕ ಮಕ್ಕಳಲ್ವಾ, ಅವ್ರಿಗೆ ಬೆಳಗ್ಗೆನೇ ಎದ್ದು ಡೈಲಿ ಪೂಜೆ ಮಾಡೋದು ಜಪ ಮಾಡೋದೆಲ್ಲ ಆಗಲ್ಲ. ಮತ್ತು ಅವರು ಮಾಲೆ ಹಾಕೊಂಡಾಗ ಮಧ್ಯಾಹ್ನ ಟೈಮ್ ಮಲ್ಗೋ ಹಾಗಿರಲ್ಲ, ಮಕ್ಕಳು ಅವೆಲ್ಲ ಆಗಲ್ಲ ಅಂಥೇಳಿ ಸ್ವಲ್ಪ ದೊಡ್ಡವನಾದ್ಮೇಲೆ ಬೇಕಾದ್ರೆ ನೋಡೋಣ ಅಂತ ಹೇಳಿ ಫಸ್ಟ್ ಟೈಮ್ ಅಲ್ವಾ ಅವತ್ತೇ ಕಳ್ಸೋಣ ಅಂತ ಅಂದ್ಕೊಂಡು ಕಳಿಸ್ತಾ ಇದ್ದೀವಿ. ಮಾಲೆ ಹಾಕ್ತಿದ್ದಾರೆ ನನ್ನ ಮಗನಿಗೆ. ಮಾಲೆ ಹಾಕಿದ್ದಾಯಿತು ನನ್ನ ಮಗನಿಗೆ. ಇವಾಗ ಆ ಕಡೆ ಇನ್ನೊಂದು ಚಿಕ್ಕ ಮಗು ಇತ್ತಲ್ಲ, ಆ ಮಗುಗೆ ಮಾಲೆ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಕೂಡ ಹೋಗ್ಬೋದಿತ್ತು, ಬರ್ಬೋದು ಅಂತ ಹೇಳಿದರು. ತಂದೆ ತಾಯಿ ಇಬ್ಬರು ಕೂಡ ಬರ್ಬೋದು ಅಂತ ಹೇಳಿದರು. ನಾನು ಹೋಗಬೇಕು ಅಂದರೆ ಮಗುನೂ ಕರ್ಕೊಂಡು ಹೋಗ್ಬೇಕಲ್ವ. ಪಾಪು ಇನ್ನೂ ಮಲ್ಕೊಂಡಿದ್ದು. ಬೆಳಗ್ಗೆ 4 ಗಂಟೆ ಆವಾಗ ಟೈಮು, ಮತ್ತು ನೈಟ್ ಮಲಗಿದ್ದು ಕೂಡ ಲೇಟಾಗಿತ್ತು. ಆಗಲೇ 12:30 1 ಗಂಟೆ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಹೋಗಲಿಲ್ಲ, ಪಾಪು ಜೊತೆ ಇದ್ದೆ. ನನ್ನ ಮನೆಯವ್ರು ಕರ್ಕೊಂಡೋಗಿದ್ರು. ಮಾಲೆ ಹಾಕಿ ಆದಮೇಲೆ ಮತ್ತೆ ಮಹಾಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಅವರು ಭಜನೆ ಮಾಡ್ತಾರಲ್ವ, ಅಯ್ಯಪ್ಪ ಸ್ವಾಮಿದು ಹಾಡೆಲ್ಲ ಹೇಳ್ಕೊಂಡು ಆ ಥರ ಮಾಡಿದ್ರಂತೆ. ಮಾಡಿ ಇನ್ನದು ಮನೆಗೆ ಕರ್ಕೊಬಂದಲಿಲ್ಲ, ನನ್ನ ಮಗನ ಮನೆಗೆ ಕರ್ಕೊಂಬರಲಿಲ್ಲ. ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಬಂದಿದ್ದರು. ನನ್ನ ಮೈದನ ಜೊತೆ ಬಿಟ್ಬಿಟ್ಟು ಬಂದಿದ್ದರು. ರಾತ್ರಿ ಎಲ್ಲ ಅಳ್ತಾ ಇದ್ರಲ್ಲ, ಹೋಗಲ್ಲ ಅಂತ ನಂಗೆ ಭಯ ಆಗೋಗಿತ್ತು. ಹೋಗ್ತಾರೋ ಹೋಗಲ್ವೋ, ಹೆಂಗಪ್ಪ ಮಾಡೋದು, ಅಯ್ಯಪ್ಪ ಸ್ವಾಮಿ ಕಳಿಸ್ತೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಬಟ್ ಇವರು ಇಷ್ಟೊಂದು ಅಳ್ತಾರೆ, ಹಠ ಮಾಡ್ತಾರೆ, ಹೋಗ್ತಾರೋ ಹೋಗಲ್ವೋ ಅಂತ. ಬಟ್ ನಾನು ಕೇಳಿದೆ, ನೀನು ಹೋಗ್ತೀಯ ಅಂದರೆ ಮಾತ್ರ ಕಳಿಸ್ತೀನಪ್ಪ, ಬಲವಂತ ಕಳಿಸಲ್ಲ, ಇಷ್ಟ ಇದ್ದರೆ ಹೋಗು, ಇಲ್ಲಾಂದರೆ ಬೇಡ ಬಿಡು ಅಂತ ಹೇಳಿದ್ದೆ. ಇಲ್ಲ ಅಮ್ಮ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಮೈದನ ಜೊತೆ ಬಿಟ್ಬಿಟ್ಟು ಬಂದಿದ್ದರು. ಅವರು ದೇವಸ್ಥಾನದಲ್ಲಿದ್ದರು. ನಾವು ಬೆಳಗ್ಗೆನೇ ಎದ್ದಿದ್ದೆ. ಆವಾಗ ಕತ್ಲಿತ್ತು, ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಈಗ ಒಂದು 6 ಗಂಟೆ ಆಗಿರ್ಬೋದು. ಆ ಟೈಮ್ಗೆ ಇಷ್ಟು ಚೆನ್ನಾಗಿ ಬೆಳಕಾಗಿತ್ತು ನೋಡಿ. ರಂಗೋಲಿ ರಾತ್ರಿಯೇ ಹಾಕಿಬಿಟ್ಟೆ ನಾನು. ಅಮ್ಮ ನೀರು ಹಾಕಿ ತೊಳೆದಿದ್ರು, ತೊಳ್ಕೊಟ್ರು. ನಾನು ರಂಗೋಲಿ ಹಾಕ್ತೆ. ಈ ರಂಗೋಲಿ ಅಮ್ಮ ಹಾಕಿದ್ದು, ಫ್ರಂಟಲ್ಲಿ ಇದೆಯಲ್ಲ ಅದು. ಇನ್ನು ಇಲ್ಲಿಂದ ಬಾಗಿಲು ತನಕ ನಾನೇ ಹಾಕಿದ್ದು. ನೋಡಿ ನನ್ನ ರಂಗೋಲಿಗಳು ಹೇಗಿದೆ, ಸಿಂಪಲ್ ರಂಗೋಲಿಗಳು. ಎಲ್ಲರೂ ಕೇಳ್ತಿರ್ತಿರಲ್ಲ, ನೀವೇ ಹಾಕ್ತೀರಾ ಬಾಗಿಲಿಗೆ ಅಂತ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಈಸಿ ರಂಗೋಲಿಗಳೆಲ್ಲ. ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದರದ್ದು ಕೂಡ, ಯಾವ ಥರ ರಂಗೋಲಿ ಹಾಕೋದು ಅಂತ. ಮೊದಲೊಂದು ಮಾಡಿ ಹಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬಾಗಿಲಂತೂ. ಅಂದರೆ ಅವರು ಯಾಕೆ ತೊಳೆದು ರಂಗೋಲಿ ಹಾಕಿದ್ದೀವಿ ಅಂತಂದರೆ, ಮನೆಯಿಂದ ಹೊರಡಬೇಕಾದ್ರೆ ದಾರಿ ಉದ್ದಕ್ಕೂ ಕರ್ಪೂರ ಹಚ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ. ಆಮೇಲೆ ನಾನು ಎದ್ದು ಬೇಗ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಪಾಪುಗೆ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಅದು ತುಪ್ಪದ ಕಾಯಿ ತುಂಬಿಸೋದಕ್ಕೆ ಕಾಯಿ ಕೂಡ ಉಜ್ಜಿ ರೆಡಿ ಮಾಡಿ ಇಟ್ಕೊಂಡ್ವಿ. ಆಮೇಲೆ ಪಾಪು ರೆಡಿ ಮಾಡಿಬಿಟ್ಟು ಅಪ್ಪಾಜಿ ಹತ್ರ ಕೊಟ್ಟಿದ್ದೆ. ಅಪ್ಪಾಜಿ ಅಲ್ಲಿ ಬಿಸಿಲಿತ್ತು, ಅದಕ್ಕೆ ಸ್ವಲ್ಪ ಅಲ್ಲಿ ಕೂತ್ಕೊಂಡಿದ್ರು. ಸ್ವಲ್ಪ ಚಳಿ ಇದೆ ಊರಲ್ಲಿ, ಇನ್ನು ನಮ್ಮೂರ ಕಡೆ ಸ್ವಲ್ಪ ಚಳಿ ಇದೆ ಬೆಳಗ್ಗೆ ಟೈಮು. ಬಿಸಿಲಿತ್ತಲ್ಲ, ಅದಕ್ಕೆ ಕೂರಿಸ್ಕೊಂಡಿದ್ರು. ನನ್ನ ಮಗಳಿಗೆ ನಮ್ಮ ಅಪ್ಪಾಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೂ ಅಷ್ಟೇ, ಮೊಮ್ಮಗಳು ಅಂದರೆ ತುಂಬ ಪ್ರೀತಿ. ಆರಾಮಾಗಿರ್ತಾಳೆ ಅವ್ರ ಜೊತೆಯಲ್ಲಿ. ಆಗ ಪ್ರೀತಿಗೆ ವಿಡಿಯೋ ಮಾಡು ಅಂತ ಕೊಟ್ಟೆ. ಫೋಟೋ ತೆಗಿ ಅಂತ ಹೇಳಿದೆ. ಅವ್ನು ವಿಡಿಯೋ ಕೂಡ ಮಾಡಿದ್ದ. ಆವಾಗ ತೆಗೆದಿರೋಂಥ ವಿಡಿಯೋ ಇದು. ಎಲ್ರದ್ದು ಸ್ನಾನ ಆಗಿ ಎಲ್ಲ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಯಾವ ಟೈಮಲ್ಲಿ ಇರುಮುಡಿಗೆ ಬನ್ನಿ ಅಂತ ಕರೀತಾರೋ ಆವಾಗ ನಾವು ತಕ್ಷಣ ಹೋಗಬೇಕಿತ್ತು. ಮತ್ತು ಸ್ವಾಮಿಗಳು ಅಂದರೆ ನನ್ನ ಮಗ ಮಣಿಕಂಠ ಸ್ವಾಮಿ ಆಗಿದ್ದರು, ಅವರು ಮತ್ತು ನನ್ನ ಮೈದನ ಸ್ವಾಮಿ ಇಬ್ಬರೂ ಮನೆಗೆ ಬಂದು ಮತ್ತೆ ಪೂಜೆ ಮಾಡಿ ಹೋಗಬೇಕಿತ್ತು. ಆವಾಗ ನಾವು ಯಾರೂ ಮೈಲಿಗೆಲಿರಬಾರ್ದು ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡಿದರು. ಆಮೇಲೆ ನಾವು ಕೂಡ ಎಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಎಲ್ಲರೂ ಮಡಿನಲ್ಲೇ ಇದ್ವಿ. ಆಮೇಲೆ ತಿಂಡಿ ಕೂಡ ಸಂಗೀತ ನಾನು ಮಾಡ್ಕೊಂಬರ್ತೀನಿ ಅಂತ ಹೇಳಿದ್ಲು. ತಿಂಡಿ ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ. ಸಂಗೀತ ನಾನು ಮಾಡ್ಕೊಂಬರ್ತೀನಿ ಅಕ್ಕ, ತಿಂಡಿ ನೀವೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ಲು. ಆ್ಯಂಡ್ ಅದು ಅಲ್ಲದೆ ಇವತ್ತು ದೇವಸ್ಥಾನದ ಹತ್ರನೇ ಎಲ್ರಿಗೂ ಮಾಡಿಸ್ಬಿಟ್ಟಿದ್ರು ತಿಂಡಿನ. ದೇವಸ್ಥಾನದ ಹತ್ರ ಬಾತ್ ಮಾಡಿಸಿ, ಕೇಸರಿ ಬಾತು ಮತ್ತು ಪ್ರಸಾದ ಎಲ್ಲ ಕೊಡ್ತಾರಲ್ಲ, ಹಣ್ಣು ತುಪ್ಪ ಎಲ್ಲ ಮಾಡಿಸಿದ್ರು. ಹಂಗಾಗಿ ಯಾರೂ ಮನೆಯಲ್ಲಿ ತಿಂಡಿ ಮಾಡೋ ಹಾಗಿರಲಿಲ್ಲ. ಹಾಗಾಗಿ ನಮಗೆ ತಿಂಡಿ ಮಾಡೋದೊಂದು ಟೆನ್ಷನ್ ಇರಲಿಲ್ಲ. ಕೊನೆಗೆ ನನ್ನ ಮಗ ಬಂದರು.
ಬಂದು ಹೇಳ್ತಾ ಇದ್ರು, ಅಮ್ಮ ಎಲ್ಲರೂ ನನ್ನ ಕಾಲು ನಮಸ್ಕಾರ ಮಾಡ್ಕೊಂಡ್ರಮ್ಮ, ಎಲ್ಲರೂ ಬಂದು ನನ್ನ ಕಾಲು ನಮಸ್ಕಾರ ಮಾಡಿದ್ರು ಕಣಮ್ಮ, ನಾನು ದೇವ್ರಂತೆ ಇವಾಗ ಮಣಿಕಂಠ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ನನ್ನ ಮೈದ್ನ ಸ್ವಾಮಿಗಳು ಬಂದ ಮೇಲೆ ಇಬ್ಬರು ಮತ್ತೆ ಇನ್ನೊಂದು ಸಲ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಮನೆಯಿಂದ ಹೊರಡ್ತಾ ಇದ್ರು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ಆವಾಗ ಮನೆಯಲ್ಲಿ ದೀಪ ಹಚ್ಬೇಕಲ್ವಾ, ಇಲ್ಲಿ ನಮ್ಮ ಮನೆಯಲ್ಲೂ ಕೂಡ ದೀಪ ಹಚ್ಚಿದ್ದಾರೆ, ನನ್ನ ಮಗ ಹಚ್ಚಿದ್ದಾರೆ. ಹಾಗೆ ಸಂಗೀತ ಅವರು ಕೂಡ ದೀಪ ಹಚ್ಚಿದ್ದಾರೆ ಅಲ್ಲಿ ಪಿರಿಯಾಪಟ್ಟಣದಲ್ಲಿ. ಆದರೂ ಇದು ನಮ್ಮ ಮನೆಯೇ ಅಲ್ವಾ, ಅದನ್ನು ಅಲ್ಲಿಂದ ಕೂಡ ಹಚ್ಚಬೇಕು ಅಂತ ಹೇಳಿ ಅಲ್ಲಿ ಕೂಡ ಇಬ್ಬರು ಸೇರಿ ಒಂದು ದೀಪ ಹಚ್ಚಿಬಿಟ್ಟು ಅಲ್ಲಿ ನಾವು ತೆಂಗಿನಕಾಯಿ ಎಲ್ಲ ಅದು ತುಪ್ಪದ ಕಾಯಿ ತುಂಬಿಸೋದಕ್ಕೆ ಅಂತ ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅಕ್ಕಿ, ಅದು ಇರುಮುಡಿ ಚೀಲಗಳು ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಅದನ್ನೆಲ್ಲ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಬೇಕಿತ್ತು ಇಬ್ಬರೂ. ಮತ್ತು ನಮ್ಮ ಮೈದ್ನ ತಂದೆ ತಾಯಿದು ಪಾದ ಪೂಜೆ ಮಾಡೋದಿತ್ತಲ್ವ, ಅದಕ್ಕೆ ಮನೆಗೆ ಬಂದಿದ್ದರು. ಅಪ್ಪಾಜಿ ಅಮ್ಮಂದು ಕಾಲು ತೊಳಿಬೇಕು ಅಂತ ಹೇಳಿ. ನೋಡಿ ಈ ಥರ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ಒಂದೊಂದೇ ಕಾಯಿ ತೊಗೊಂಡೋಗೋದು ತುಪ್ಪದ ಕಾಯಿ. ಇನ್ನೊಂದು ಕಾಯಿ ಏನಕ್ಕೆ ಅಂದರೆ ನಂದು ಒಂದು ಅರ್ಕೆ ಇತ್ತು ತುಪ್ಪದ ಕಾಯಿ ತುಂಬಿಸ್ತೀನಿ ಅಂತ, ಹಾಗೆ ಅಮ್ಮ ಒಂದು ಅರ್ಕೆ ಮಾಡ್ಕೊಂಡಿದ್ರಂತೆ, ಅದಕ್ಕೋಸ್ಕರ 2 ಕಾಯಿ ಎಕ್ಸ್ಟ್ರಾ. ಇವಾಗ ನನ್ನ ಮೈದನ್ನ ಕಾಲು ತೊಳೆದು ಅಪ್ಪ ಅಮ್ಮಂದು ಪಾದ ಪೂಜೆ ಮಾಡಬೇಕಿತ್ತು. ಆಮೇಲೆ ನಮಗೂ ಕೂಡ ಮಾಡಿಸ್ಬೇಕು ಅಂತ ಅಂದರು, ನಾವು ತಂದೆ ತಾಯಿಗೆ ನನ್ನ ಮಗನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ನಾವು ಬೇಡ ಅಂದ್ವಿ. ಮಣಿಕಂಠ ಸ್ವಾಮಿನೇ ದೇವರು, ಅವರು ನಮ್ಗೆ ತೊಳಿಬಾರ್ದು ಅಂತೇಳಿ ನಾವು ತೊಳಸ್ಕೊಳ್ಳಿಲ್ಲ. ಅಪ್ಪಾಜಿ ಅಮ್ಮಂಗೆ ಮಾಡಿದ್ರು. ನನ್ನ ಮಗ ಕೂಡ ಅಪ್ಪಾಜಿ ಅಮ್ಮನ ಕಾಲು ತೊಳೆದ್ರಲ್ವ, ಸಾಕು, ಅವರ ಆಶೀರ್ವಾದ ಇದ್ದರೆ ಸಾಕು. ಹಿರಿಯರು ಅವರೇ, ನಮ್ಮ ಮನೆಗೆ ಹಿರಿಯರು, ಅವರ ಆಶೀರ್ವಾದ ಇದ್ದರೆ ಸಾಕು, ನಮ್ಮದೆಲ್ಲ ಏನು ಬೇಡ ಅಂತೇಳಿ ನಾವು ತೊಳಸ್ಕೊಳ್ಳಿಲ್ಲ. ಅಪ್ಪಾಜಿ ಅಮ್ಮನ ಕಾಲನ್ನ ಇಬ್ಬರೂ, ನನ್ನ ಮೈದನ್ನ ಮತ್ತು ನನ್ನ ಮಗ ಇಬ್ಬರು ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿ ಮಾಮೂಲಿ ಪಾದ ಪೂಜೆ ಯಾವ ರೀತಿ ಮಾಡ್ತಾರೆ ಆ ಥರ ಪಾದ ಪೂಜೆ ಮಾಡ್ತಾಯಿದ್ದಾರೆ. ಫಸ್ಟ್ ನನ್ನ ಮಗ ಏನು ಮಾಡಿದ್ರು ಅಂದರೆ, ನಾನು ತೊಳೆಯಲ್ಲ, ನೀವೇ ನನ್ನ ಕಾಲು ತೊಳೆದು ಪೂಜೆ ಮಾಡಿ ಅನ್ನೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ಅಲ್ಲಿ ದೇವಸ್ಥಾನದಲ್ಲಿ ಕಾಲಿಗೆ ಬಿದ್ದರು, ಎಲ್ಲರೂ ಕಾಲು ನಮಸ್ಕಾರ ಮಾಡಿಕೊಂಡ್ರು. ನೀವ್ಯಾಕೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ನನಗೆ, ಅಮ್ಮ ನೀನು ಯಾಕೆ ನನ್ನ ಕಾಲು ನಮಸ್ಕಾರ ಮಾಡ್ತಾಯಿಲ್ಲ, ಬಾ ಕಾಲು ನಮಸ್ಕಾರ ಮಾಡ್ಕೊ ಅಂತ ಹೇಳಿ ಕಾಲು ನಮಸ್ಕಾರ ಆಮೇಲೆ ನಾನು ಕಾಲು ನಮಸ್ಕಾರ ಮಾಡಿದೆ. ಆಮೇಲೆ ತೆಂಗಿನಕಾಯಿ ಎಲ್ಲ ಕೆಚ್ಚಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ರು, ಇಬ್ಬರು ಸೇರಿ ಪೂಜೆ ಮಾಡಿದ್ರು. ಆಮೇಲೆ ಅವರು ಯಾವ ಥರ ಅಂದರೆ, ಪೂಜೆ ಮಾಡಿ ಆದಮೇಲೆ ಹೊರಗಡೆ ಒಂದು ಕಲ್ಲಿಟ್ಬಿಟ್ಟು ಮನೆಯಿಂದ ಹೊರಗಡೆ ಹೊಸ್ಲು ಎಲ್ಲ ಬಿಟ್ಟು ಹೋಗಿ ಮನೆ ಒಳಗಡೆ ಯಾರೂ ಇರಬಾರ್ದು ಆ ಥರ ಎಲ್ಲ ಹೊರಗಡೆ ಹೋಗಿಬಿಟ್ಟು ಅಲ್ಲಿ ತೆಂಗಿನಕಾಯಿ ಬಡ್ದು ಹೋಗುವಂಥದ್ದು. ಆಮೇಲೆ ಮಣಿಕಂಠ ಸ್ವಾಮಿಗೆ ಕಾಲು ನಮಸ್ಕಾರ ಮಾಡೋದು, ಕೆಲವರು ಮಕ್ಕಳಿಗೆಲ್ಲ ಯಾಕೆ ಕಾಲು ನಮಸ್ಕಾರ ಮಾಡಬೇಕು ಅಂತ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಮಣಿಕಂಠ ಸ್ವಾಮಿ ಅಂದರೆ ಮಕ್ಕಳ ರೂಪದಲ್ಲಿರ್ತಾರೆ ಮಣಿಕಂಠ ಸ್ವಾಮಿ. ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಮಕ್ಕಳು ಕಾಲು ನಮಸ್ಕಾರ ಮಾಡೋದು ನಿಜವಾಗ್ಲೂ ಯಾವುದೇ ರೀತಿ ತಪ್ಪಿಲ್ಲ. ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ, ಮಕ್ಕಳಿಗೆ ಕಾಲು ನಮಸ್ಕಾರ ಮಾಡಿದ್ರೆ ಶ್ರೇಯಸ್ ಆಗಲ್ಲ, ಆಯಸ್ಸು ಕಮ್ಮಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಹಿಂದಿನಿಂದ ನಡ್ಕೊಂಡು ಬಂದಿರೋದು. ಸ್ವಾಮಿ ಅಂತ ಮನ್ಸಿಗೆ ಬಂದಮೇಲೆ, ಅವರೀಗ ಮಣಿಕಂಠ ಸ್ವಾಮಿ ಅಂತ ಮನ್ಸಿಗೆ ಬಂದಮೇಲೆ ಅವರು ಸ್ವಾಮಿನೇ, ನಮಗೆ ದೇವ್ರನ್ನ ಆ ರೂಪದಲ್ಲಿ ನೋಡ್ತಾ ಇದ್ದೀವಿ ಅನ್ನೋ ಥರ ಇರುತ್ತೆ. ಹಾಗಾಗಿ ನಾನು ಕೂಡ ನನ್ನ ಮಗನ ಕಾಲಿಗೆ ನಮಸ್ಕಾರ ಮಾಡಿದೆ. ನಾನು ಒಬ್ಬಳೇ ಅಲ್ಲ, ತುಂಬ ಜನ ನಮಸ್ಕಾರ ಮಾಡಿದ್ರು ನನ್ನ ಮಗನ ಕಾಲಿಗೆ. ನೋಡಿ ನಮ್ಮ ಅಪ್ಪಾಜಿ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ರಿಗೂ ನನ್ನ ಮಗ ಹೇಳಿದ್ದು, ನಾನು ಹೇಳ್ಕೊಟ್ಟಿದ್ದೆ ಎಲ್ರಿಗೂ ಆ ಥರ ಕಾಲು ನಮಸ್ಕಾರ ಮಾಡಿದವ್ರಿಗೆ, ಅಯ್ಯಪ್ಪ ಸ್ವಾಮಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಡಮ್ಮ ಅಂತ ಹೇಳಿದ್ದೆ. ಪಾಪ ನನ್ನ ಮಗು ಎಲ್ಲರಿಗೂ ಅದೇ ಥರನೇ ಹೇಳಿದ್ದು, ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ ಅಂತಲೇ ಹೇಳ್ಕೊಂಡು ಬಂದರು. ಇವಾಗ ನೋಡಿ ಇಲ್ಲಿ ಮನೆಯಿಂದ ಹೊರಗಡೆ ಬಂದು ಆ ಕಲ್ಲಿಟ್ಟಿದ್ದೀವಲ್ಲ, ಆ ಕಲ್ಲು ಹತ್ರ ನಾವು ತೆಂಗಿನಕಾಯಿನ ಹೊಡೆದು ಹೋಗೋದು. ಸೇಮ್ ನಾನು ಅದೇ ಥರನೇ ಮಾಡಿದ್ದಿಲ್ಲ ಮನೆಯಲ್ಲಿ ಕೂಡ. ಆ ಕಲ್ಲಿಗೆ ಏನಂತ ಹೇಳ್ತಾರೆ ಅಂದರೆ ಕರುಪು ಸ್ವಾಮಿ ಅಂತ ಹೇಳ್ತಾರಂತೆ. ಅಯ್ಯಪ್ಪ ಸ್ವಾಮಿ ಇದ್ದಾರಲ್ಲ, ಅದೇ ಥರನೇ ಕರುಪು ಸ್ವಾಮಿ ಅಂತ ಹೇಳ್ತಾರಂತೆ ಅವರು ಕಲ್ಲು. ಅದ್ರ ಮೇಲೆ ತೆಂಗಿನಕಾಯಿ ಹೊಡೆದು ಈಗ ಹೋಗಿರ್ತಾರೆ. ಅದೇನಪ್ಪ ಕತೆ ಏನು ಅಂತಂದರೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲೊಬ್ರು ಆಂಟಿ ಹೇಳಿದ್ದು ನನಗೆ. ಅಯ್ಯಪ್ಪ ಈಗ ಅವರು ಮನೆಯಿಂದ ಹೊರಟ್ರಲ್ವ, ಇವ್ರ ಜಾಗದಲ್ಲಿ ಆ ಕಲ್ಲು, ಆ ದೇವರು ಅಲ್ಲಿ ನೆಲೆಸಿರುತ್ತಂತೆ. ಬರೋ ತನಕ ನಾವು ಆ ಕಲ್ಲಿಗೆ ಪ್ರತಿದಿನ ರಂಗೋಲಿ ಹಾಕಬೇಕು, ಹೂವು ಮುಡಿಸಿ ಪೂಜೆ ಮಾಡಬೇಕು. ಇವ್ರು ಮತ್ತೆ ವಾಪಸ್ಸು ಶಬರಿಮಲೆಯಿಂದ ಬಂದ ಮೇಲೆ ಅದೇ ಕಲ್ಲಿಗೆ ಮತ್ತೆ ತೆಂಗಿನಕಾಯಿ ಹೊಡೆದಾಗ ಆ ಸೌಂಡನ್ನು ಕೇಳಿಸ್ಕೊಂಡು ಕರುಪು ಸ್ವಾಮಿ ಹೊರಟೋಗ್ತಾರಂತೆ. ನೀನು ಬಂದೆಯಲ್ಲ, ನಿನ್ನ ಸ್ಥಾನಕ್ಕೆ ನೀನು ಬಂದೆ, ನೀನೇ ನೋಡ್ಕೊಳಪ್ಪ ಇನ್ಮೇಲೆ ಹೊರಟೋಗ್ತಾರಂತೆ ಅಂತ ಕತೆ. ನೀನು ಇಲ್ಲದೇ ಇದ್ದಾಗ ನಾನು ನಿನ್ನ ಮನೆ ಕಾಯ್ತೀನಿ ಅಂತ ಬಂದಿರ್ತಾರಂತೆ ಕಲ್ಲೊಂದು ರೂಪದಲ್ಲಿ. ನಾ ಮತ್ತೆ ತೆಂಗಿನಕಾಯಿ ಹೊಡೆದಾಗ ಅವರು ಹೊರಟೋಗ್ತಾರಂತೆ, ನಿನ್ನ ಮನೆ ನೀನು ಬಂದೆ, ನಾನು ಹೋಗ್ತೀನಪ್ಪ ಅಂತ ಹೊರಟೋಗ್ತಾರಂತೆ ಅಂತ ಆಂಟಿ ಹೇಳಿದ್ದು ನನಗಿದ್ದು, ನಮ್ಮ ಮೇಲ್ಗಡೆ ಮನೆ ಆಂಟಿ, ಅದನ್ನೇ ಹೇಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಎಲ್ಲ ರಂಗೋಲಿಗೂ ಕರ್ಪೂರ, ನನ್ನ ಮಗ ಕರ್ಪೂರ ಇಟ್ಕೊಂಡು ಹೋಗ್ತಾಯಿದ್ರು. ನನ್ನ ಮೈದನ್ನ ಅವರು ಅದನ್ನು ಕರ್ಪೂರ ಹಚ್ಕೊಂಡು ಹೋಗ್ತಾಯಿದ್ರು. ಅಂದರೆ ಹಿಂದೆ ತಿರುಗಿ ನೋಡೋ ಹಾಗಿಲ್ಲ, ಮತ್ತೆ ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಅಯ್ಯಪ್ಪ ಸ್ವಾಮಿ ಇದ್ದಾರಲ್ಲ, ಅಯ್ಯಪ್ಪ ಸ್ವಾಮಿಗೆ ಕರ್ಪೂರ ಅಂದರೆ ತುಂಬ ಪ್ರೀತಿಯಂತೆ, ಕರ್ಪೂರ ಪ್ರಿಯ ಅಂತ ಹೇಳ್ತಾರೆ. ಹಂಗಾಗಿ ಜಾಸ್ತಿ ಕರ್ಪೂರನೇ ಹಚ್ಚೋದು ಅಯ್ಯಪ್ಪ ಸ್ವಾಮಿಗೆ. ನಮಸ್ಕಾರ ಮಾಡ್ಕೊಳ್ಳಿ, ನೀವೇ ನಡೀರಿ ಈಗ ನಮಸ್ಕಾರ ಮಾಡಿಕೊಂಡು ಕೈ ಹಿಡ್ಕೊಳ್ಳಿ. ಇದು ಪಪ್ಪುಂದ
ನಡೀರಿ. ಚೋಟು ಚೋಟು ಹೋಗ್ಬಾರ್ದು, ಚೋಟು ಹೋಗ್ಬಾರ್ದು ಅಂದರೆ ನನ್ನ ಚಿಕ್ಕ ಪಾಪು. ಅಪ್ಪ ಹೋಯ್ತಾ ಇದ್ದಲ್ಲ, ನಾನು ಹೋಗ್ತೀನಿ ಅಂತ ಓಡ್ತಾ ಇದ್ದ. ನನ್ನ ಹಸ್ಬೆಂಡ್ ಹೋಗಿ ಎತ್ಕೊಂಡು ಬಂದರು. ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ನಾವು ಬಂದ್ವಿ ಇರುಮುಡಿ ಕಟ್ಟೋದಕ್ಕೆ. ಇರುಮುಡಿ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪ್ರತಿ ವರ್ಷವೂ ಇದೇ ಥರನೇ ಮಾಡೋದು. ಬಾಳೆಕಂದೆಲ್ಲ ತಂದು ದಾರಿ ಉದ್ದಕ್ಕೂ ನೆಟ್ಟಿರ್ತಾರೆ. ಆ್ಯಕ್ಚುಲಿ ಇನ್ನೂ ಮೇಲ್ಗಡೆಯಿಂದ ಮಾಡಿದ್ರು, ನಾನು ಅಲ್ಲಿಂದ ವೀಡಿಯೋ ಮಾಡೋದು ಮರ್ತ್ಬಿಟ್ಟೆ. ಫುಲ್ ಕೆಳಗಡೆ ತನಕನೂ ಮಾಡಿದ್ದಾರೆ. ಇಲ್ಲಿಂದ ತುಂಬ ದೂರ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ನಮ್ಮೂರಲ್ಲಿ ವಿಶೇಷ ಏನು ಅಂದರೆ, ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆ ಆ ಮಾಲೆ ಹಾಕಿಸ್ಕೊಂಡಾಗ್ಲಿಂದ ನುಡಿದು ಪ್ರತಿದಿನ ಪ್ರಸಾದ ಕೊಡ್ತಾರೆ. ಎಷ್ಟು ಜನ ಹೋದರೂ ಎಲ್ರಿಗೂ ಪ್ರಸಾದ ಕೊಡ್ತಾರೆ. ತುಂಬ ಖುಷಿ ಅದೆಲ್ಲ ನೋಡಿದಾಗ, ಸಖತ್ ಖುಷಿಯಾಗುತ್ತೆ. ಇನ್ನೂ ಜನ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್ ಬಂದಿದ್ದು. ಯಾಕೆ ಅಂದರೆ ನನ್ನ ಮಗ ಮಣಿಕಂಠ ಸ್ವಾಮಿ ಅಲ್ವಾ, ಹಾಗಾಗಿ ಅವ್ರಿಗೆ ಬೇಗ ಇರುಮುಡಿ ಕಟ್ಬಿಡ್ತಾರೆ ಚಿಕ್ಕ ಮಕ್ಳುಗಳಿಗೆ. ಹಾಗಾಗಿ ನಾವು ಬೇಗ ಬಂದ್ವಿ ಅಷ್ಟೇ. ಒಟ್ಟಿಗೆ ಸಾಮಾನೆಲ್ಲ ತೊಗೊಬಂದ್ಬಿಟ್ಟಿದ್ವಿ, ಪೂಜೆ ಸಾಮಾನೆಲ್ಲ ಒಟ್ಟಿಗೆ ತಂದುಬಿಟ್ಟಿದ್ವಿ. ನೋಡಿ ಈ ಪಾಪು ಇದೆಯಲ್ಲ, ಆ ಪಾಪುಗೆ ಬೆಳಗ್ಗೆ ಮಾಲೆ ಹಾಕಿದ್ದು. ಫಸ್ಟ್ ಆ ಪಾಪು ಕಟ್ತಿದ್ದಾರೆ, ಸ್ವಲ್ಪ ಚಿಕ್ಕ ಪಾಪು ಅದೇನೇ ಅಲ್ಲಿರೋದ್ರಲ್ಲಿ. ಆ ಮಗುಗೆ ಫಸ್ಟ್ ಇರುಮುಡಿ ಕಟ್ಟಿ, ಅದಾದಮೇಲೆ ಇನ್ನೊಂದು ಮಗು, ಆ ಥರ ಟೋಟಲ್ 4 ಮಕ್ಳುಗಳಿದ್ರು, ಚಿಕ್ಕ ಚಿಕ್ಕ ಮಕ್ಕಳು ಕಟ್ತಾಯಿದ್ರು. ಎಲ್ಲ ಮಕ್ಳುಗಳಿಗೆ ಮೊದಲು ಕಟ್ಬಿಡೋಣ ಅಂತ ಹೇಳಿ ನನ್ನ ಮಗಳು ನನ್ನ ಹತ್ರ ಕೂತ್ಕೊಂಡಿದ್ದಾಳೆ ನೋಡಿ. ಅವಳಿಗೆ ಫ್ರಾಕ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಕಾಟನ್ ಫ್ರಾಕು. ಅವಳು ಸಂಜೆವರೆಗೂ ಅದರಲ್ಲಿ ಆರಾಮಾಗಿದ್ಲು. ಈಗ ಮಾಲೆ ಇನ್ನೂ ಇರುಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದಕ್ಕಿಂತ ಮುಂಚೆ ಗುರುಸ್ವಾಮಿಗಳು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇದೆಲ್ಲ ನೋಡುವಾಗ ನಿಜ ನಾವೆಷ್ಟು ಅದೃಷ್ಟವಂತರು ಅಂತ ಅನಿಸುತ್ತೆ. ದೇವ್ರು ಇರೋದು ಮಾತ್ರ ಎಷ್ಟು ಸತ್ಯ ಅಲ್ವಾ. ಅಯ್ಯಪ್ಪ ಸ್ವಾಮಿ ಅಂದ್ರೇ ಒಂದು ವೈಬ್ರೇಷನ್, ಅದು ಒಂಥರ ಏನೋ ಎಮೋಷನ್. ಅದು ತುಂಬಾ ಖುಷಿಯಾಗುತ್ತೆ. ನಮ್ಮ ಅಣ್ಣ ಹೋಗಬೇಕಾದ್ರೂ ಅಷ್ಟೇ ನಮಗೆ ಸಖತ್ತು ಖುಷಿ. ಅಣ್ಣ ಶಬರಿಮಲೆಗೆ ಹೋಗ್ತಾರೆ ಅಂದರೆ ಖುಷಿ ನಮಗೆ, ಆ ಥರ ಇರ್ತಿತ್ತು. ನನಗಂತೂ ನನ್ನ ಮಗನ ಕಳಿಸಿದ್ದು ಅಂತೂ ತುಂಬ ಅಂದರೆ ತುಂಬಾ ಖುಷಿ. ನೋಡೋಣ, ಸಾಧ್ಯ ಆದರೆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಮಾಡಿದ್ರೆ ಮುಂದಿನ ವರ್ಷವೂ ಆದರೆ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇರುಮುಡಿ ಕಟ್ಟಬೇಕಿತ್ತು ಎಲ್ಲ ಮಕ್ಳಿಗೂ. ಅದು ಟವಲ್ ತಲೆ ಕಟ್ಟೋದಕ್ಕೆ ಎಲ್ಲದ್ರ ಟವಲ್ ಮೇಲೂ ಓಂ ಅಂತ ಬರೆದು ಕಟ್ತಾಯಿದ್ರು. ಇವಾಗ ನನ್ನ ಮಗಂದು ಇರುಮುಡಿ ಇದ್ದಿದ್ದು. ನನ್ನ ಹಸ್ಬೆಂಡ್ ಏನು ಮಾಡಿದರು ಅಂದರೆ, ದೇವಸ್ಥಾನಕ್ಕೆ ಬಾಳೆಹಣ್ಣು ಬೇಕಾಗಿತ್ತು. ಅಯ್ಯಪ್ಪ ಅಂದರೆ ಶಬರಿಮಲೆ ಮಾಲೆ ಸ್ವಾಮಿಗಳಿದ್ದಾರಲ್ಲ, ಅವರೇನೆ ಬಾಳೆಹಣ್ಣು ಥರ ಕಳಿಸ್ಬಿಟ್ಟಿದ್ರು. ಹಾಗಾಗಿ ಅವರು ಪಿರಿಯಾಪಟ್ಟಣಕ್ಕೆ ಹೋಗ್ಬಿಟ್ಟಿದ್ರು. ಆನ್ ದ ವೇ ಬರ್ತಾಯಿದ್ರು, ಬಟ್ ಇಲ್ಲಿ ಲೇಟ್ ಆಗ್ತಿತ್ತು. ಸೊ ನಾನು ಒಬ್ಬಳೇ ಕೂತ್ಕೊಂಡೆ. ತೊಂದರೆ ಇಲ್ಲ, ತಂದೆ ತಾಯಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೂತ್ಕೊಳ್ಳಿ ಅಂತಂದರು. ನಾನು ಹಂಗೂ ಸಂಗೀತನೂ ನನ್ನ ಮೈದನ್ನು ಕೂರ್ಸೋಣ ಅಂತ ಅಂದ್ಕೊಂಡೆ. ಅವರು ಗುರುಸ್ವಾಮಿಗಳು, ತಾಯಿ ನೀವು ಇದಿರೆಲ್ಲ ಕೂತ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂದರು. ಅದಕ್ಕೆ ನಾನೇ ಕೂತ್ಕೊಂಡೆ. ನನ್ನ ಮಗನ ಕೈ ಹಿಡ್ಕೊಂಡು ತುಪ್ಪದ ಕಾಯಿ ತುಂಬಿಸ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ನಂಬೋಕ್ಕೆ ಆಗ್ತಿಲ್ಲ, ನನ್ನ ಮಗ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ. ಅವ್ನು ನಿನ್ನೆ ಮೊನ್ನೆ ಹುಟ್ಟಿದಂಗಿದೆ. ಆಲ್ರೆಡಿ ಶಬರಿಮಲೆ ಕಳಿಸ್ತಾ ಇದ್ದೀನಿ ಅವನನ್ನು. ನನಗೆ ನಿಜವಾಗ್ಲೂ ಒಂಥರ ಖುಷಿನೂ, ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿತ್ತು. ಅವನಿಗೆ ಹುಷಾರಿಲ್ಲದೆ ಅಂದರೆ ಚಿಕ್ಕ ಮಗು ಇದ್ದಾಗ ಅದೇ ಜಾಗದಲ್ಲಿ ಬಂದು ಆ ಥರ ನನ್ನ ಮೈದಿನಿಗೆ ತುಪ್ಪದ ಕಾಯಿ ತುಂಬಿಸುವಾಗ ಅರ್ಕೆ ಮಾಡ್ಕೊಂಡಿದ್ದು ನಾನು. ಹುಷಾರಾಗಲಿ ನನ್ನ ಮಗನಿಗೆ, ಪದೇ ಪದೇ ಹುಷಾರು ತಪ್ತಾನೇ ಇದೆ, ಅವ್ನು ಚೆನ್ನಾಗಿ ಆಗಿಬಿಡ್ಲಪ್ಪ, ನಿನ್ನ ಸನ್ನಿಧಾನಕ್ಕೆ ಕಳಿಸ್ಕೊಡ್ತೀನಿ ಅಂತ. ಈಗ ನಿನ್ನೆ ಮೊನ್ನೆ ಬೇಡ್ಕೊಂಡಿದ್ದ ಥರ ಇದೆ ಅದೆಲ್ಲ. ಆಗಲೇ ಶಬರಿಮಲೆ ಕಳಿಸ್ತಾ ಇದ್ದೀನಿ ನನ್ನ ಮಗನ್ನ. ನನ್ನ ಮಗ ಎಷ್ಟು ದೊಡ್ಡವನಾಗ್ಬಿಟ್ಟ ಅಲ್ವಾ. ಅಂದರೆ ಇಲ್ಲಿ ತನಕ ಅವನು ನಮ್ಮನ್ನು ಬಿಟ್ಟು ಇದ್ದಿದ್ದೇ ಇಲ್ಲ. ಇಲ್ಲಾಂದರೆ ನಾನು ಇರ್ತಿದ್ದೆ, ಇಲ್ಲ ನನ್ನ ಹಸ್ಬೆಂಡ್ ಇರ್ತಿದ್ರು. ನಾವಿಬ್ಬರೂ ಇಲ್ಲದೇ ಅವನೊಬ್ಬನೇ ಈ ಥರ ಇರ್ತಾನೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲಿ ಹಠ ಮಾಡಿಬಿಡ್ತಾನೋ, ಎಲ್ಲಿ ಅಳ್ತಾನೋ, ಎಲ್ಲಿ ವ್ಯಾನ್ ಹತ್ತುವಾಗ ಹಠ ಮಾಡ್ಕೊಂಡು ವಾಪಸ್ ಬಂದುಬಿಡ್ತಾನೋ ಅಂತ ಮನಸ್ಸಲ್ಲಿ ಅನ್ನಿಸ್ತಾನೇ ಇತ್ತು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಂದು ಹರಕೆ ಅಂತ ಹೇಳಿದ್ನಲ್ವ, ಅದ್ರ ಜೊತೆಗೆ ನನ್ನ ಮಗನ ಶಬರಿಮಲೆ ಕಳಿಸ್ತೀನಿ ಅನ್ನೋದ್ರ ಜೊತೆಗೆ ಅವನ ಕೈನಲ್ಲಿ 3 ಬೊಗಸೆ ನಾನು ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಅಂದರೆ ಕಾಯಿನ್ ಇರುತ್ತಲ್ಲ, ಕಾಯಿನು 3 ಬೊಕ್ಸೆ ಅದರೊಳಗೆ ನಿನ್ನ ಸನ್ನಿಧಾನಕ್ಕೆ ಕಳಿಸ್ತೀನಿ ಅಂತ ಅರ್ಸ್ಕೊಂಡಿದ್ನಲ್ವ, ಅದನ್ನು ಮನೇಲಿ ಇಟ್ಟಿದ್ದೆ. ಅದನ್ನು ಪ್ರತಿದಿನ ನಾನು ಜೋಡಿಸ್ತಿದ್ದೆ ದುಡ್ಡು. ಅದು ಒಂದೇ ಸಲ ತೊಗೊಂಡು ಬಂದಿರೋದಲ್ಲ. ನಾವು ಮಾಮೂಲಿ ಚಿಲ್ಲರೆ ಕಾಸು ಎಲ್ಲರೂ ಏನಾದರೂ ಐಟಮ್ಸು, ಸಾಮಾನು, ತರಕಾರಿ ತೊಗೊಂಡಾಗ ಉಳ್ಕೊಂಡಿರುತ್ತಲ್ಲ, ಆ ಚಿಲ್ಲರೆ ಕಾಸೆಲ್ಲ ಹಾಕಿ ಅಷ್ಟು ದುಡ್ಡಾಗಿತ್ತದು. ಅದನ್ನು 3 ಬೊಕ್ಸೆ ಕೊಡ್ತೀನಿ ಅಂತ ಹೇಳಿದ್ದೆ, ತೊಗೊಂಡೋಗಿದ್ದೆ. ಅದು 3 ಬೊಕ್ಸೆಗೂ ಜಾಸ್ತಿನೇ ಇತ್ತು ನನ್ನ ಮಗನ ಕೈನಲ್ಲಿ. ಖುಷಿಯಾಯಿತು, ಅದು ಖುಷಿಯಾಯಿತು. ಯಾಕಂದರೆ ಕೆಲವ್ರಿಗೆ ಶಾರ್ಟೇಜ್ ಆಗಿಬಿಡುತ್ತಂತೆ, ಎಷ್ಟೇ ಚೆನ್ನಾಗಿ ತೊಗೊಂಡು ಬಂದ್ರೂ ಶಾರ್ಟೇಜ್ ಆಗಿಬಿಡ್ತಿತ್ತಂತೆ. ನನ್ನ ಮಗನ ಕೈಲಿ 3 ಬೊಕ್ಸೆ ಆಗಿ ಇನ್ನೂ 1 ಬೊಕ್ಸೆ ಅಷ್ಟೇ ಸಿಕ್ತು ಹೆಚ್ಚು ಕಮ್ಮಿ. ಖುಷಿ. ಎಲ್ಲನೂ ಪೂರ್ತಿನ ಸನ್ನಿಧಾನಕ್ಕೆ ಹೋಗುತ್ತಲ್ವ, ದೇವಸ್ಥಾನಕ್ಕೆ ತಲುಪಿದ್ರೆ ಸಾಕು ಅಂತೇಳಿ ಕಳಿಸ್ಬಿಟ್ಟೆ. ಇವಾಗ ಅದನ್ನು ಅವನ ಕೈನಲ್ಲಿ 3 ಬೊಕ್ಸೆ ಕಾಯಿನ್ ಹಾಕ್ಸ್ಬೇಕು. ಅಲ್ಲಿ ಕವರಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಾಕಿಸಿ ಅಂತ ಹೇಳ್ತಾಯಿದ್ರು. ಒಂದು ಬೇಜಾರು ಏನಪ್ಪ ಅಂದರೆ, ನನ್ನ ಹಸ್ಬೆಂಡ್ ಇರಲಿಲ್ಲ ನನ್ನ ಜೊತೇಲಿ ಅಂತ ಸ್ವಲ್ಪ ಬೇಜಾರಾಯಿತು. ಅಂದರೆ ಫಸ್ಟ್ ಕಳಿಸ್ತಿರೋದು ಶಬರಿಮಲೆಗೆ, ನಮಗೂ ಒಂದು ಆಸೆ ಇರುತ್ತಲ್ವ, ಜೊತೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಕಳಿಸ್ಬೇಕು ಅಂತ. ಬಟ್ ಅವರು
ದೇವಸ್ಥಾನದ ಕೆಲಸಕ್ಕೋಸ್ಕರನೇ ಹೋಗಿದ್ದು. ಅವ್ರನ್ನೂ ಏನೂ ಅನ್ನೋಕ್ಕಾಗಲ್ಲ ನಾನು. ದೇವಸ್ಥಾನಕ್ಕೋಸ್ಕರನೇ ಹೋಗಿದ್ದಿದ್ದು. ಸೊ ಏನು ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಾನು ನನ್ನ ಮಗ ನೋಡಿ ಹಾಕ್ತಾಯಿದ್ದೀನಿ ಕಾಯಿನ್ಗಳು. ನೀವೇ ನೋಡಿ 3 ಬೊಕ್ಸೆಗೂ ಜಾಸ್ತಿ ಆಗುತ್ತೆ. ಅದನ್ನು ಆಗಾಗ್ಗೆ ಸುರಿತೀನಿ ನಾನು ನೋಡಿ, ಏನು ಇದು ಮಾಡಲ್ಲ. 3 ಬೊಕ್ಸೆಗೂ ಜಾಸ್ತಿ ಆಯಿತು. ತುಂಬ ಖುಷಿ ಆಯಿತು ನನಗಂತೂ. ಅವರೇ ಹೇಳ್ತಿದ್ರು, ಗುರುಸ್ವಾಮಿಗಳು ಹೇಳಿದ್ರು, ಎಷ್ಟೋ ಜನ ತರ್ತಾರೆ ಈ ಥರ ಹರಕೆಗೆ, ಎಲ್ರಿಗೂ ಶಾರ್ಟೇಜ್ ಆಗುತ್ತೆ, ನಿಮ್ಮದು ಚೆನ್ನಾಗಾಯಿತು, ಜಾಸ್ತಿನೇ ಬಂತು ಬಿಡಮ್ಮ, ನಿಂದು ಹರಕೆ ತಲುಪಿರುತ್ತೆ ದೇವ್ರಿಗೆ, ತೃಪ್ತಿ ಆಗಿದೆ ದೇವ್ರಿಗೆ ಅಂತ ಹೇಳಿದ್ರು. ಅಯ್ಯಪ್ಪ ತೃಪ್ತಿ ಪಟ್ಟಿದ್ದಾರೆ ಬಿಡಮ್ಮ ಅಂತ. ನಿಜ ನನಗಂತೂ ಸಖತ್ ಖುಷಿಯಾಗೋಯ್ತು ಆ ಮಾತು ಕೇಳಿ. ಆಮೇಲೆ ನಮ್ಮ ಅಪ್ಪಾಜಿ ಬಂದಿದ್ದರು ಊರಿಂದ. ಅಮ್ಮ ಬರೋಕ್ಕಾಗಲಿಲ್ಲ, ಅಮ್ಮಂಗೆ ಕೆಲಸ, ಅಲ್ಲಿ ಮನೆ ಹತ್ರ ಒಬ್ರು ಇರಲೇಬೇಕಲ್ಲ, ಅದಕ್ಕೆ. ಅಣ್ಣ ಕೂಡ ಬರೋಕ್ಕಾಗಲಿಲ್ಲ. ನನ್ನ ತಂಗಿಗೆ ಹುಷಾರಿರಲಿಲ್ಲ, ಅದಕ್ಕೆ ತಂಗಿ ಬಂದಿರಲಿಲ್ಲ. ನನ್ನ ತಂಗಿಯವ್ರ ಯಜಮಾನ್ರು ಬಂದಿದ್ದರು. ಆಮೇಲೆ ನಮ್ಮ ಸಂಬಂಧಿಕರು, ನಮ್ಮ ಅಪ್ಪಾಜಿ, ನನ್ನ ತಂಗಿಯವ್ರ ಯಜಮಾನ್ರು, ನಮ್ಮ ಅಪ್ಪಾಜಿ, ಬೆಳ್ತೂರು ಅಪ್ಪಾಜಿ, ಅಮ್ಮ ಎಲ್ಲರೂ ಅಕ್ಕಿನ ಹಾಕೋದಕ್ಕೆ ಅಂತ ಬರ್ತಾಯಿದ್ರು. ನಾನು ಎಲ್ಲಿ ಇರುಮುಡಿ ಚೀಲ ಕಟ್ಟಿಬಿಡ್ತಾರೋ ನನ್ನ ಹಸ್ಬೆಂಡ್ ಬರೋಕ್ಕೆ ಮುಂಚೆ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಸ್ವಲ್ಪ ಸಮಾಧಾನ ಆಯ್ತು ಆವಾಗ. ಬಂದರು. ನಾನು ಅವ್ರಿಗೆ ಗುರುಗಳಿಗೆ ಹೇಳ್ತಾಯಿದ್ದೀನಿ, ನನ್ನ ಹಸ್ಬೆಂಡ್ ಬಂದರು, ಒಂದು ಸ್ವಲ್ಪ ಅಕ್ಕಿ ಹಾಕಲಿ ಅವರು, ಚೀಲ ಕಟ್ಟಬೇಡಿ ಅಂತ ಹೇಳ್ತಾಯಿದ್ದೆ. ಬಂದರು. ಅಷ್ಟೊತ್ತಿಗೆ ಬೇಗ ಬಂದು ಕೈ ತೊಳ್ಕೊಂಡು ಬಂದು, ಕೈ ಕಾಲು ತೊಳ್ಕೊಂಡು ಅಕ್ಕಿ ಹಾಕ್ತಾಯಿದ್ದಾರೆ. ಆಮೇಲೆ ಮಣಿಕಂಠ ಸ್ವಾಮಿಗಳಿಗೆ ಜಾಸ್ತಿ ಭಾರ ಒರೆಸಲ್ಲ, ಯಾಕಂದರೆ ಮಕ್ಕಳಿಗೆ ಹೊರೋಕ್ಕಾಗಲ್ಲ ಅಂತ ಹೇಳಿ. ನಾನು ಕಾಯಿನ್ ಕೂಡ ನನ್ನ ಮೈದನಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದಿದ್ದು, ಅವ್ರ ಹತ್ರನೇ ಹಾಕ್ಬಿಡೋಣ ಅಂತ. ಬಟ್ ಗುರುಗಳು ಏನಂತ ಹೇಳಿದ್ರು ಅಂದರೆ, ನಿಮ್ಮ ಮಗನ ಹತ್ರ ಕೊಡ್ತೀನಿ ಅಂತಲ್ವ ಹೇಳಿರೋದು, ಅವನಿಗೆ ಹಾಕ್ಬಿಡಮ್ಮ, ಏನೂ ಇಲ್ಲ, ತುಪ್ಪದ ಕಾಯಿ ಬೇಕಾದರೆ ನಿನ್ನ ಮೈದನಿಗೆ ತುಂಬಿಸು ಅಂತ ಹೇಳಿದ್ರು. ತುಪ್ಪದ ಕಾಯಿ ಯಾರು ಬೇಕಾದ್ರೂ ತುಂಬಿಸ್ಬೋದು ಅಂತ. ಸರಿ ಅಂತ ಹೇಳಿ ಕಾಯಿನ್ ಮಾತ್ರ ಪಾಪನಿಗೆ, ನನ್ನ ಮಗನಿಗೆ ಹಾಕ್ಸಿದ್ವಿ. ಆಮೇಲೆ ಎಲ್ಲರೂ ಬಂದು ಇಲ್ಲಿ ಒಬ್ಬೊಬ್ರಾಗ ಅಕ್ಕಿ ಹಾಕ್ತಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಗುರುಗಳು ಅಲ್ಲಿರೋರು ಎಲ್ಲರೂ ಸ್ವಾಮಿಗಳು ಹೇಳ್ತಿದ್ರು, ಸ್ವಲ್ಪ ಸ್ವಲ್ಪ ಹಾಕಿ ಅಕ್ಕಿನ, ಜಾಸ್ತಿ ಹಾಕಬೇಡಿ, ಮಗು ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಭಾರ ಆಗಿಬಿಡುತ್ತೆ, ಸ್ವಲ್ಪ ಹಾಕಿ, ಅಲ್ಲಿ ಬೆಟ್ಟ ಹತ್ತಬೇಕು ಪಾಪ ಹೊತ್ಕೊಂಡು, ಸ್ವಲ್ಪ ಸ್ವಲ್ಪ ಹಾಕಿ ಅಂತ ಹೇಳ್ತಿದ್ರು. ಎಲ್ಲರೂ ಒಂದೊಂದೇ ಇಡಿ ಅಂತ ಹಾಕಿದ್ರು, ಅದು ಸುಮಾರಾಗಿಬಿಡುತ್ತೆ. ಕಾಯಿ, ಬೆಲ್ಲ, ನಾನು ಕಾಯಿನ್ ಬೇರೆ ಹಾಕಿದ್ದೆ, ಆ ಕಾಯಿನ್ಗಳೇ ತುಂಬ ಭಾರ ಇತ್ತು. ಸರಿ ಅಂತೇಳಿ ಹಾಕಿದ್ವಿ. ಆಮೇಲೆ ನನ್ನ ಹಸ್ಬೆಂಡು ಬಂದಿದ್ರಲ್ಲ, ಅವರು ಕೂಡ ಕೂತ್ಕೊಂಡ್ರು. ಇರುಮುಡಿ ಈಗ ಬರೆಸ್ತಾರೆ ನನ್ನ ಮಗನಿಗೆ. ಇದೆಲ್ಲ ಎಷ್ಟು ಖುಷಿ ಅಂದರೆ ನಿಜವಾಗ್ಲೂ ಸಖತ್ ಖುಷಿ ಆಗ್ತಾಯಿತ್ತು ನನಗಂತೂ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ವೀಡಿಯೋ ಮಾಡಿರೋದು ನಮ್ಮ ಪ್ರೀತು. ಅವನು ವೀಡಿಯೋ ಮಾಡಬೇಕಾದ್ರೆ ಸಿಕ್ಕಾಬಟ್ಟೆ ಅಲ್ಗಾಡಿಸ್ಬಿಟ್ಟಿದ್ದಾನೆ. ತುಂಬ ಕಡೆ ಶೇಕ್ ಆಗಿದೆ ವೀಡಿಯೋ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾರು ಏನು ಅಂದ್ಕೋಬೇಡಿ. ಯಾಕಂದರೆ ಅವನಿಗೆ ವೀಡಿಯೋ ಮಾಡಪ್ಪ ಅಂತ ಕೊಟ್ಟನಾ, ಅವನು ವೀಡಿಯೋ ಮಾಡಿದ್ದಾನೆ, ಪಾಪ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ತುಂಬ ಕಡೆ ಈ ಥರ ಶೇಕ್ ಮಾಡಿಬಿಟ್ಟವನೇ. ಆಗ ಏನಾಗುತ್ತೆ ಅಂದರೆ, ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನೋಡುವಾಗ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗನಿಗೆ ಇದೆಲ್ಲ ಹೊಸ್ತಲ್ವಾ, ಏನೋ ಮಾಡ್ತಾವ್ರು ನನಗೆ ಅನ್ನೋ ಥರ ಸ್ವಲ್ಪ ಭಯಪಡೋ ಥರ ಮಾಡ್ತಾಯಿದ್ದ. ಅದು ಇರುಮುಡಿ ಒರೆಸೋದಕ್ಕೆ ಅಂತ ಜಮಖಾನ ತಲೆ ಮೇಲೆ ಇಟ್ಟರು. ಫುಲ್ಲು ಹೆದ್ರ್ಕೊಂಡೇ ಬಿಟ್ಟ. ಆಮೇಲೆ ನಾನು ಹೇಳ್ದೆ, ಇರಮ್ಮ ತೆಗಿತಾರೆ ಅದನ್ನು, ಇರು, ಏನು ಮಾಡಲ್ಲ ಅಂತ. ಇವಾಗ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇದಾದಮೇಲೆ ಮಣಿಕಂಠ ಸ್ವಾಮಿಗಳದ್ದೆಲ್ಲ ಮುಗೀತು. ಆಮೇಲೆ ದೊಡ್ಡವರಿಗೆ ಇದು ಇರುಮುಡಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೋಟಲ್ಲು 18 ಜನ ಇದ್ದಿದ್ದು, ಮಕ್ಕಳುಗಳು ಸೇರಿ 18 ಜನ ಇದ್ದಿದ್ದು. ಆಮೇಲೆ ಓಡ್ಬಂದು ನನ್ನ ಹತ್ರ ಕೂತ್ಕೊಂಡ್ಬಿಟ್ರು. ನಾನು ಬರಬಾರ್ದಮ್ಮ ನನ್ನ ಹತ್ರಕ್ಕೆ, ಅಲ್ಲೇ ಇರಮ್ಮ ಅಂತ ಹೇಳಿದೆ. ಎಲ್ಲ ಬೇರೆ ಮಕ್ಳುಗಳು ಅವ್ರ ಅಮ್ಮದಿರ ಹತ್ರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರು. ಅವರೆಲ್ಲ ಹೋಗಿ ಕೂತ್ಕೊಂಡಿದ್ದಾರೆ. ನಾನು ಬಂದ್ರೇನು, ನೀನು ಅಮ್ಮ ಅಲ್ವಾ ಅಂದ್ಕೊಂಡು ಬಂದು ನನ್ನ ಹತ್ರ ಕೂತ್ಕೊಂಡು ತೋರಿಸ್ತಾ ಇದ್ದಿದ್ದು. ವೀಡಿಯೋ ಮಾಡೋಣ, ಪೋಸ್ ಕೊಡು, ನಾನಂದರೆ ಚೀಸ್ ಅಂತ ಹೇಳಿ ಮಾಡ್ರನ್ ಸ್ವಾಮಿ ನಾನು ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ ಹೆಂಗೀಗ ಚೀಸ್ ಮಾಡ್ತಾರೆ ನೋಡಿ, ಈಗ ಈ ಥರ ತೆಗಿಯಮ್ಮ ಫೋಟೋನ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ನನ್ನ ಮಾತನ್ನ. ನಾನು ಈಗ ಮಾಮಿ, ನೀನು ನನ್ನ ಮಾತು ಕೇಳು ಅಂತ ನನಗೆ ಹೇಳ್ತಾಯಿದ್ರು. ಸಂಗೀತ ನಮ್ಮ ಜೊತೆ, ನಾನು ಸಂಗೀತ ಒಟ್ಟಿಗೆ ಕೂತ್ಕೊಂಡಿದ್ವಿ. ಅಲ್ಲೇನು ಎಲ್ಲ ದೇವಸ್ಥಾನನೇ ಪೂರ್ತಿ ಎಲ್ಲರೂ ಇದ್ವಲ್ವಾ. ಸಂಗೀತ ಅವ್ರ ಮನೆಯಿಂದ ಸಂಗೀತ ಅವ್ರ ಅಮ್ಮ, ಸಂಗೀತನ ತಂಗಿ ಬಂದಿದ್ದರು. ಇವಾಗ ನನ್ನ ಮೈದನಿಗೆ ಇರುಮುಡಿ ಕೊಟ್ಟಿದ್ದಾರೆ. ಅಂದರೆ ನನ್ನ ಮೈದನಿಂದು ಲಾಸ್ಟಲ್ಲಿ ಇರುಮುಡಿ ಇದ್ದಿದ್ದು.
ಲಾಸ್ಟಲ್ಲಿ ಕಟ್ತಾಯಿದ್ರು. ಅಷ್ಟೊತ್ತಿಗೆಲ್ಲ ಮಿಡಲಲ್ಲಿ ತುಂಬ ಜನದ ಇರುಮುಡಿ ಕಟ್ಟಾಗೋಗಿತ್ತು. ನನ್ನ ಮಗ ಆಲ್ರೆಡಿ ಹೊರಗಡೆ ಕೂತ್ಕೊಂಡು ಆಟಾಡ್ತಾಯಿದ್ರು. ಇವಾಗ ನಾನು ಮೈದನಂದು ಇರುಮುಡಿ ಕಟ್ಟುವಾಗ ಅಮ್ಮ ಏನೋ ತುಪ್ಪದ ಕಾಯಿ ತುಂಬಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ. ಅದಕ್ಕೆ ಅವರು ತುಂಬಿಸ್ತಿದ್ದಾರೆ ತುಪ್ಪದ ಕಾಯಿನ. ಅಪ್ಪಾಜಿನೂ ಮತ್ತು ಅಮ್ಮ ಕರೆದ್ರು, ತಂದೆ ತಾಯಿ ಇಬ್ಬರು ಬನ್ನಿ ಅಂತ. ಹಾಗಾಗಿ ತುಂಬಿಸ್ತಾ ಇದ್ದಾರೆ. ಸಂಗೀತ ಮತ್ತು ಪಾಪು ಕೂತಿದ್ರು. ಅವನು ನಮ್ಮ ಚಿಕ್ಕ ಪಾಪು ಏನು ಮಾಡ್ತಾನೆ ಅಂದರೆ, ಅವ್ರ ಪಪ್ಪ ಅಂದರೆ ತುಂಬ ಪ್ರೀತಿ ಅಲ್ವಾ, ಅವ್ರ ಪಪ್ಪನ ತಕ್ಕೆ ಹೋಗ್ತಾ ಇದ್ದ. ಆಮೇಲೆ ಎಳೆದು ಕೂರಿಸ್ಕೊಳ್ಳೋದೇ ಆಯಿತು ಅವನನ್ನು. ಎಳ್ಕೊಂಡು ಈ ಕಡೆ ಕೂರಿಸ್ಕೋಬೇಕಾಗಿತ್ತು. ಆಮೇಲೆ ನಂದು ಹರಕೆ ಇತ್ತು ತುಪ್ಪದ ಕಾಯಿ ತುಂಬಿಸ್ತೀನಿ ಅನ್ನೋದು. ಹಾಗಾಗಿ ನಾನು ಕೂಡ ತುಂಬಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಹೆಂಗೋ ಇದ್ರಲ್ಲ, ಸದ್ಯ ನನ್ನ ಮಗನಿಗಂತೂ ಇರಲಿಲ್ಲ ತುಂಬಿಸುವಾಗ, ಈಗಲಾರು ಇದ್ದಾರಲ್ಲ ಅಂಥೇಳಿ ಕೈ ಹಿಡ್ಕೊಂಡು ತುಂಬಿಸಿದ್ವಿ. ಹಾಕಿ ಆದಮೇಲೆ ನನ್ನ ಮೈದನಂದು ಕೂಡ ಇರುಮುಡಿ ಮುಗೀತು. ಇರುಮುಡಿ ಆದಮೇಲೆ ಇನ್ನು ನನ್ನ ಮೈದನಂದು ಆದಮೇಲೆ ಇನ್ನು ಗುರುಗಳದ್ದು ಇಬ್ಬರದ್ದು ಉಳ್ಕೊಂಡಿತ್ತಷ್ಟೇ. ಆಗ ಇನ್ನೊಬ್ಬರು ಗುರುಗಳದ್ದಾದಮೇಲೆ ಮೇಯ್ನ್ ದೊಡ್ಡ ಗುರುಗಳು ಸ್ವಾಮಿ ಇದ್ದಾರಲ್ಲ, ಅವ್ರದ್ದು ಇರುಮುಡಿ ಇದ್ದಿದ್ದು. ನಾವು ಇರುಮುಡಿ ಸ್ಟಾರ್ಟ್ ಆದಾಗ ಯಾರೂ ಇರಲಿಲ್ಲ ಜನಗಳು. ಆಮೇಲೆ ನೋಡಿ ಎಷ್ಟು ಜನ ಆಗಿಬಿಟ್ರು ಗೊತ್ತಾ, ಸಿಕ್ಕಾಪಟ್ಟೆ ಜನ ಆಗಿಬಿಟ್ರು. ತುಂಬಾ ಆಯಿತು ಜನಗಳು. ಆಮೇಲೆ ಎಲ್ಲರೂ ನೆಂಟರುಗಳೆಲ್ಲ ಬಂದಿರ್ತಾರಲ್ಲ, ಅವ್ರುಗಳು ಕೂಡ ಎಲ್ಲ ಬಂದುಬಿಟ್ಟಿದ್ರು. ಹಾಗಾಗಿ ಜಾಸ್ತಿ ಜನ ಇದ್ದರು. ಇವಾಗ ಎಲ್ಲರೂ ಇವ್ರಿಗೆಲ್ಲ ಇರುಮುಡಿ ಕಟ್ಟಿ ಆಗೋಗಿತ್ತು. ಇವಾಗ ಲಾಸ್ಟಲ್ಲಿ ಗುರುಸ್ವಾಮಿಗಳು ಇವರು ಕೊನೆಯಲ್ಲಿ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ಮಾಡಿ ಆದಮೇಲೆ ಅವರಿಗೆ ಇರುಮುಡಿ ಕಟ್ತಾರೆ. ಅವ್ರಿಗೆ ಇರುಮುಡಿ ಇದು ಮಾಡ್ಕೊಳ್ತಾರೆ. ಇವಾಗ ಇರುಮುಡಿ ಕಟ್ಟುವಾಗ ಯಾವ ಥರ ಅಂದರೆ, ಅಲ್ಲಿ ಮಂಟಪದಲ್ಲಿ ಇಟ್ಟಿದ್ರಲ್ಲ, ಮಂಟಪ ಪೂಜೆ ಮಾಡುವಾಗ ಹಣ್ಣುಗಳು ಹೂವು ಎಲ್ಲ ಇಟ್ಟಿದ್ರಲ್ಲ, ಅದನ್ನೆಲ್ಲ ತೊಗೊಂಡೋಗ್ತಾರಂತೆ ಸನ್ನಿಧಾನಕ್ಕೆ. ಅಲ್ಲಿಗೆ ತೊಗೊಂಡೋಗಿ ಇಲ್ಲಿ ದೇವ್ರಿಗೆ ಅರ್ಪಿಸ್ತಾರಂತೆ. ಹಾಗಾಗಿ ಅಲ್ಲಿರೋದನ್ನೆಲ್ಲ ಒಂದೊಂದು ಎತ್ಕೋತಾಯಿದ್ರು. ಎಲ್ಲನೂ ತೊಗೊಂಡೋಗಲ್ಲ, ಒಂದೊಂದು ಅಲ್ಲಿ ದೇವ್ರ ಹತ್ರ ಇಟ್ಟಿರೋದು ಹಣ್ಣುಗಳೆಲ್ಲ ತೊಗೊಂಡು. ಇರುಮುಡಿ ಎಲ್ಲರದು ಮುಗೀತು ನೋಡಿ. ಇದೇ ವ್ಯಾನಲ್ಲಿ ಹೋಗೋದು. ನಾವೆಲ್ಲ ಮನೆಗೆ ಹೋಗಿದ್ವಿ, ಲಗೇಜ್ ಎಲ್ಲ ಮನೇಲಿತ್ತಲ್ಲ, ಅದಕ್ಕೆ ಲಗೇಜ್ ತೊಗೊಂಡು ಬಂದು ಇಡೋದಕ್ಕೆ ಅಂತ ಒಳಗಡೆ ಬಂದೆ ನಾನು. ಹತ್ಬೋದು ಅಂತ ಹೇಳಿದ್ರು, ಹೋಗ್ಬೋದು ಇಟ್ಬಿಟ್ಟು ಬನ್ನಿ ಅಂತ. ವ್ಯಾನ್ ಮಾತ್ರ ಸಖತ್ತಾಗಿತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಕೂಡ. ಇವಾಗ ಇಲ್ಲಿ ಎಲ್ಲ ಸ್ವಾಮಿಗಳು ಸೇರಿಕೊಂಡು ವ್ಯಾನ್ನ ಪೂಜೆ ಮಾಡ್ತಾಯಿದ್ದಾರೆ. ಅದೊಂದು ಇದೆ ಅಲ್ವ ಸಂಪ್ರದಾಯ, ನಾವೆಲ್ಲರೂ ದೂರ ಪ್ರಯಾಣ ಮಾಡಬೇಕಾದ್ರೆ ಅದು ನಮಸ್ಕಾರ ಮಾಡಿ ಪೂಜೆ ಮಾಡಿನೇ ಹೊರಡಬೇಕು ಅಂತ. ಅದಕ್ಕೋಸ್ಕರ ಪೂಜೆ ಮಾಡ್ತಾಯಿದ್ದಾರೆ. ಅಂದರೆ ಮಂಟಪಕ್ಕೆಲ್ಲ ಹಾಕಿದ್ರಲ್ಲ ಹೂವು ಬಾಳೆಕಂದು ಎಲ್ಲನೂ ತಂದು ಅದನ್ನೆಲ್ಲ ಕ್ಲೀನ್ ಮಾಡಿ, ಅವರು ಮಂಟಪ ಎಲ್ಲ ತೆಗೆದು ಕ್ಲೀನ್ ಮಾಡಿ ದೀಪ ಹಚ್ಚಿ ದೇವಸ್ಥಾನದ ಒಳಗಡೆ ಹೋಗಿ ಎಲ್ಲ ಮುಗಿಸಿದ್ರು. ಇವಾಗ ಇಲ್ಲಿ ವ್ಯಾನ್ ಪೂಜೆ ಮಾಡ್ತಾಯಿದ್ದಾರೆ. ವ್ಯಾನ್ ಪೂಜೆ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಸ್ವಾಮಿಗಳು ಅಲ್ಲೇ ಇರಬೇಕು. ಪ್ರತಿಯೊಬ್ಬರು ಮಣಿಕಂಠ ಸ್ವಾಮಿಗಳು ಸೇರಿಸಿ ಎಲ್ಲರೂ ಅಲ್ಲೇ ಇದ್ದು ಆಮೇಲೆ ವ್ಯಾನ್ ಪೂಜೆ ಮಾಡಿ ಸುತ್ತ ಪ್ರದಕ್ಷಿಣೆ ಬಂದು ಆಮೇಲೆ ಇಲ್ಲಿಂದ ಹೊರಡುವಂಥದ್ದು. ಹೊರಡೋಕ್ಕಿಂತ ಮುಂಚೆ ದೇವಸ್ಥಾನದ ಒಳಗಡೆಗೆ ಹೋಗ್ತಾರೆ. ಯಾಕಂದರೆ ಎಲ್ಲರೂ ಇರುಮುಡಿ ಅಲ್ಲಿಟ್ಟಿರ್ತಾರಲ್ವ, ಇರುಮುಡಿನ ಹೊತ್ಕೊಂಡು ಬರಬೇಕು ಆಚೆ ಕಡೆಗೆ. ಬಂದು ದೇವಸ್ಥಾನದ ಮುಂದೆ ಎಲ್ಲರೂ ಇಟ್ಗಾಯಿ ಹೊಡಿಬೇಕು. ಪ್ರತಿಯೊಬ್ಬರು ಸ್ವಾಮಿಗಳು ಇಟ್ಗಾಯಿ ಹೊಡಿಬೇಕು. ನೋಡಿ ಇಲ್ಲಿ ನನ್ನ ಮಗನ್ನ ಹಿಂದೆ ಬರಬೇಕು. ಈ ಥರ ದೇವ್ರಿಗೆ ಬೆನ್ನು ಮಾಡಿ ಬರಬಾರ್ದು, ಹಾಗೆ ಬರಬೇಕು. ಇಲ್ಲಿ ನೋಡಿದ್ರೆ ನನ್ನ ಮಗ ಸ್ಟ್ರೈಟ್ ಬರ್ತಾಯಿದ್ದ. ಚಿಕ್ಕ ಮಕ್ಕಳಲ್ವ ಗೊತ್ತಾಗಲ್ಲ. ಅಲ್ಲಿರೋರು ತುಂಬ ಜನ ಹೇಳ್ತಿದ್ರು, ಚಿಕ್ಕ ಮಕ್ಳದ್ದು ಏನು ಲೆಕ್ಕ ಇಲ್ಲ ಬಿಡಿ, ಏನು ತೊಂದರೆ ಇಲ್ಲ, ಮಣಿಕಂಠ ಏನು ಮಾಡಿದ್ರೂ ಸರಿನೇ ಅಂತ ಹೇಳ್ತಿದ್ರು. ನನ್ನ ಮಗಂಗೆ ಒಂಥರ ಹೊಸ ಥರ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಎಲ್ಲರೂ ಕಾಲು ನಮಸ್ಕಾರ ಮಾಡ್ತಾರೆ, ಬಂದು ದುಡ್ಡು ಕೊಡ್ತಾರೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರಿಗೆ ದುಡ್ಡು ಕೊಡ್ತಾರಲ್ಲ, ಅದ್ರಲ್ಲಿ ಮಣಿಕಂಠ ಸ್ವಾಮಿಗೆ ಜಾಸ್ತಿ ದುಡ್ಡು ಕೊಡ್ತಾರೆ. ಬಂದು ಅವ್ರ ಕೈಲಿ ಎಷ್ಟಿರುತ್ತೆ ಅಷ್ಟು ಕೊಡ್ತಾರೆ. ಬಂದು ಅದು ತುಂಬ ಖುಷಿಯಾಗ್ತಿತ್ತು ಅವನಿಗೆ. ಎಲ್ಲರೂ ದುಡ್ಡು ಕೊಡ್ತಾರೆ, ಎಲ್ಲರೂ ಕಾಲು ನಮಸ್ಕಾರ ಮಾಡ್ತವ್ರೆ ಅಂತ ಅಂದ್ಬಿಟ್ಟು. ನೋಡಿ ಈ ಥರ ಹಿಂದಿಂದೇನೆ ಬರಬೇಕು. ಬಂದವರು ಒಬ್ಬೊಬ್ಬರಾಗಿ ಬಂದಾದಮೇಲೆ ಹೊರ್ಗಡೆ ಬಂದು ನಮ್ಮ ಪ್ರಯಾಣ ಸುಖವಾಗಿರಲಿ ಕಣಪ್ಪ, ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಇಡ್ಗಾಯಿ ಹೊಡಿಬೇಕು. ಇಡ್ಗಾಯಿ ಹೊಡೆದ್ಬಿಟ್ಟು ಆಮೇಲೆ ಹೋಗುವಂಥದ್ದು. ಇಡ್ಗಾಯಿ ಎಲ್ಲ ಹೊಡೆದಾದ್ಮೇಲೆ ಇಲ್ಲಿ ನೋಡಿ ಊರಿಂದ ದೇವಸ್ಥಾನದಿಂದ ಹಿಡಿದು ಊರು ಹೊರ್ಗಡೆ ತನಕನೂ ಈ ಥರ ನಡ್ಕೊಂಡೇ ಹೋಗೋದು, ಪಾದಯಾತ್ರೆ ಥರ. ಅಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗೋಣ ಅಂತ. ಆಗ ಏನು ಮಾಡ್ತಾರೆ ಅಂದರೆ, ನಮ್ಮೂರುಗಳ ಕಡೆ ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಎಲ್ಲರೂ ಇದೇ ಥರ ಮಾಡೋದು. ಎಲ್ಲರೂ ರೋಡ್ಗೆ ನೀರು ಹಾಕಿದ್ದಾರೆ ನೋಡಿ. ಎಲ್ಲರೂ ಮನೆ ಬಾಗಿಲಿಗೆಲ್ಲ ಜಾಸ್ತಿ ನೀರು ಹಾಕಿ ರೋಡೆಲ್ಲ ತೊಳೆದಿದ್ದಾರೆ. ಆಮೇಲೆ ಅವ್ರದ್ದು ಬರೋ ದಾರಿನಲ್ಲಿ ಕರ್ಪೂರ ಹಚ್ತಾರೆ.
ಕರ್ಪೂರ ಹಚ್ಚಿ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆಲ್ಲರಿಗೂ ದೃಷ್ಟಿ ತೆಗಿಯೋ ಥರ ತೆಂಗಿನಕಾಯಿ ನೀಳ್ಸಿ ಹಿಡ್ಗಾಯಿ ಹೊಡಿತಿರ್ತಾರೆ. ದಾರಿ ಉದ್ದಕ್ಕೂ ಮಾಡಿದ್ರು ಈ ಥರ. ಆಮೇಲೆ ಕೆಲವರೆಲ್ಲ ದಾರಿ ಉದ್ದಕ್ಕೂ ಕರ್ಪೂರ ಹಚ್ಚೋದು, ಹಿಡ್ಗಾಯಿ ಹೊಡೆಯೋದು, ಹೋಗಿ ನಮಸ್ಕಾರ ಮಾಡೋದು. ಜಾಸ್ತಿ ಎಲ್ಲರೂ ಮಣಿಕಂಠ ಸ್ವಾಮಿಗೆ ನಮಸ್ಕಾರ ಮಾಡೋದು. ನನ್ನ ಮಗ ಮುಂದೆನೇ ಇದ್ರಲ್ವ, ಜಾಸ್ತಿ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದಿದ್ದು. ಟೆಕ್ನಾಲಜಿ ನಾವೆಷ್ಟೇ 2024ನೇ ಇಸ್ವಿಗೆ ಬಂದಿರ್ಬೋದು, ಏನೇ ಇದ್ರೂ ಈ ದೇವರು ಅಂತ ಬಂದಾಗ ಅದೆಲ್ಲದಕ್ಕೂ ಮೀರಿದ್ದಲ್ವ ಇದು. ನೋಡಿ, ಇಲ್ಲಿ ಊರ ಹೊರಗಡೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಇದೆ, ಅದು ತೋಟದೊಳಗಡೆ ಇದೆ. ಅದಕ್ಕೆ ದಾರಿನಲ್ಲಿ ನಿಂತ್ಕೊಂಡು ಇಲ್ಲೇ ದೇವ್ರಿಗೆ ಬೇಡ್ಕೊಂಡು ಹಿಡ್ಗಾಯಿ ಹೊಡೆದ್ರು. ದೊಡ್ಡಮ್ಮ ಚಿಕ್ಕಮ್ಮ ದೇವರಿಗೆ ಹಿಡ್ಗಾಯಿ ಹೊಡೆದ್ಬಿಟ್ಟು ಆಮೇಲೆ ಬರ್ತಾಯಿದ್ರು. ಇಲ್ಲಿ ಲಾಸ್ಟ್ ಮನೆ ಇದು, ಊರ ಹೊರಗಡೆ ಲಾಸ್ಟ್ ಮನೆ. ಅವರು ಕೂಡ ನೀರು ಹಾಕಿದ್ರು, ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಕಾಲಿಗೆ ನೀರು ಹಾಕಿ ಹಿಡ್ಗಾಯಿ ಹೊಡೆದು. ನೋಡಿ, ಅಲ್ಲಿ ಆಂಟಿ ನಮಸ್ಕಾರ ಮಾಡ್ತಿದ್ದಾರೆ. ಫಸ್ಟು ನನ್ನ ಮಗನಿಗೆ ನಮಸ್ಕಾರ ಮಾಡಿದ್ದವರು. ನಮಸ್ಕಾರ ಮಾಡಿ ಆಮೇಲೆ ಗುರುಗಳಿಗೂ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚೋದು. ನನ್ನ ಮೊದಲೇ ಹೇಳ್ದೆ ಅಲ್ವಾ, ಅಯ್ಯಪ್ಪ ಸ್ವಾಮಿ ಅಂದರೆ ಕರ್ಪೂರ ಪ್ರಿಯ ಅಯ್ಯಪ್ಪ ಸ್ವಾಮಿ, ತುಂಬ ಪ್ರೀತಿಯ ಕರ್ಪೂರ ಅಂದರೆ. ಅದಕ್ಕೋಸ್ಕರ ಎಲ್ಲರೂ ದಾರಿ ಉದ್ದಕ್ಕೂ ಬರೀ ಕರ್ಪೂರನೇ ಹಚ್ಚಿದ್ದು. ಈಗ ವ್ಯಾನ್ ಇಲ್ಲಿ ಊರು ಹೊರಗಡೆ ಬಂದು ನಿಂತಿತ್ತು. ಇಲ್ಲಿ ವ್ಯಾನ್ಗೆ ಮತ್ತೆ ಇನ್ನೊಂದು ಸಲ ಪ್ರದಕ್ಷಿಣೆ ಮಾಡಿ ಎಲ್ಲರೂ ಇರುಮುಡಿನ ಮೇಲ್ಗಡೆ ಕಟ್ಟಿದ್ರು. ಹಾರ ಎಲ್ಲ ಹಾಕೊಂಡಿರ್ತಾರಲ್ಲ ಅದೆಲ್ಲ ಮೇಲ್ಗಡೆ ಕಟ್ಟಿ ಇವಾಗ ಒಬ್ಬೊಬ್ಬರನ್ನೇ ಮೊದಲು ಮಣಿಕಂಠ ಸ್ವಾಮಿಗಳನ್ನ, ಚಿಕ್ಕ ಸ್ವಾಮಿಗಳಿದ್ರಲ್ಲ ಇನ್ನೂ ಚಿಕ್ಕವರು, ಅವ್ರನ್ನ ಹಚ್ಚಿದ್ರು. ನನ್ನ ಮಗ ನನ್ನ ಹತ್ರ ಇದ್ದ. ಏನೋ ಗೊತ್ತಿಲ್ಲ, ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ ನಾನು ನನ್ನ ಮಗನ ಕಳಿಸುವಾಗ. ಫಸ್ಟ್ ಟೈಮ್ ಅಲ್ವಾ ಬಿಟ್ಟಿರ್ತಿದ್ದು, ಎಮೋಷನ್ ಆಗಿಬಿಟ್ಟೆ. ಗೊತ್ತಿಲ್ಲ ತಪ್ಪೋ ಸರಿನೋ ಅಂತ. ಬಟ್ ಫಸ್ಟ್ ಟೈಮ್ ನನ್ನ ಮಗ ನಮ್ಮನ್ನಿಬ್ಬರನ್ನು ಬಿಟ್ಟು ಹೊರಗಡೆ ಹೋಗ್ತಿರೋದು. ಖುಷಿ ಆಯಿತು. ಹ್ಯಾಪಿಯಾಗಿ ಹೋಗಿ ಬರಲಿ ಅಂತ ಬೇಡ್ಕೊಂಡೆ ದೇವ್ರ ಹತ್ರ. ಹೇಳ್ತಾ ಇದ್ದೆ ಗೋಳು ಬೇಡ, ಆಟ ಮಾಡಬೇಡ ಅಂತ. ಹ್ಞೂ ಅಂತ ಹೇಳಿದ್ರು. ಆ್ಯಂಡ್ ಇವತ್ತಿನ ಇರುಮುಡಿಯ ವ್ಲಾಗು ಇಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ಇರುಮುಡಿ ವ್ಲಾಗ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅಯ್ಯಪ್ಪ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.